ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಇವತ್ತು ನಾವು ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಿಕಾಮ್ ಸ್ಟೂಡೆಂಟ್ಸ್ ಸುಮಾರು ಜನ ಕೇಳ್ತಾ ಇದ್ರಿ, ಸರ್ ಇದೊಂದು ಮಾಡಿಕೊಡಿ ಸರ್ ಅಂತ ಹೇಳಿ. ಇದು 2023 ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತ ಕ್ವಶನ್. ಎಷ್ಟು ಮಾರ್ಕ್ಸ್ ಕೇಳಿದಾರಪ್ಪ ಅಂದ್ರೆ ಇದು 15 ಮಾರ್ಕ್ಸ್ ಕೇಳಿರ್ತಕ್ಕಂಥ ಕ್ವಶನ್. ಏನಿದೆ ಕ್ವಶನ್ ಅಂತ ಓದ್ಬಿಡ್ತೀನಿ, ನೋಡ್ಕೊಳ್ಳಿ. XYZ Company Limited has the following capital structure: sources of finance, debt capital 15 lakhs, after tax cost is percentage is 4%, preference shares of 100 each 5 lakhs 8.5%, equity share capital 10 rupees each 10 lakhs 11.5%, retained earnings 20 lakhs 10%, total capital 50 lakhs capital structure ide. The market value of per equity share is 28 rupees each. Calculate weighted average cost of capital based on book value, based on market value ಅಂತ ಹೇಳಿದ್ದಾನೆ. ಇಲ್ಲಿ based on book value, based on market value ಅವನೇ ಪ್ರಾಬ್ಲಮ್ ನಲ್ಲಿ ಕೊಟ್ಟಿಲ್ಲ. ಬುಕ್ ವ್ಯಾಲ್ಯೂ ಕೊಟ್ಟಿದ್ದಾನೆ, ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿಲ್ಲ. ಈಗ ಇದನ್ನ ಹೆಂಗ್ ಮಾಡೋದು ನೋಡಿ. ಕ್ಯಾಲ್ಕುಲೇಷನ್ ಆಫ್ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಒಟ್ಟು ನಮ್ಮ ಹತ್ರ ಬುಕ್ ವ್ಯಾಲ್ಯೂ 50 lakh rupees ನಮ್ಮ ಕಂಪನಿನಲ್ಲಿ ಕ್ಯಾಪಿಟಲ್ ಹಾಕಿದೀವಿ. ಆ 50 lakh rupees ಕ್ಯಾಪಿಟಲ್ ನ ಯಾವ ರೀತಿ ಹಾಕಿದೀವಿ ಅಂದ್ರೆ 50 lakhs ಅಲ್ಲಿ 15 lakh rupees 15 ಲಕ್ಷ ಸಾಲ ತಗೊಂಡ್ಬಂದಿದ್ದೀವಿ 4% ಬಡ್ಡಿಗೆ. ಪ್ರಿಫರೆನ್ಸ್ ಶೇರ್ಸ್ 5 ಲಕ್ಷ ತಂದಿದ್ದೀವಿ. ಈಕ್ವಿಟಿ ಶೇರ್ ಕ್ಯಾಪಿಟಲ್ 10 lakh rupees ತಂದಿದ್ದೀವಿ. ರಿಟೈನ್ಡ್ ಅರ್ನಿಂಗ್ಸ್ ಅಂದ್ರೆ ನಾವು ಪ್ರತಿ ವರ್ಷ ಪ್ರಾಫಿಟ್ ಅಲ್ಲಿ ಎಲ್ರಿಗೂ ಕೊಟ್ಟಾದ್ಮೇಲೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೂ ಕೊಟ್ಟಾದ್ಮೇಲೆ ಉಳಿದಿರೋ ಪ್ರಾಫಿಟ್ ಅನ್ನ ರಿಸರ್ವ್ಸ್ ಅಂತ ಉಳಿಸ್ಕೊಳ್ತೀವಿ ಅಥವಾ ಸರ್ಪ್ಲಸ್ ಅಂತ ಉಳಿಸ್ಕೊಳ್ತೀವಿ. ಆ ದುಡ್ಡನ್ನು ಬಿಸ್ನೆಸ್ ಹಾಕಿದೀವಿ. ಅದೆಷ್ಟು ಹಾಕಿದೀವಿ ಅಂದ್ರೆ 20 ಲಕ್ಷ ಹಾಕಿದೀವಿ. ಆ 20 ಲಕ್ಷ ಹೆಂಗ್ ಹಾಕಿದೀವಿ ಅಂತ ಹೇಳಿದ್ರೆ 20 lakh rupees ಹಾಕಿದೀವಿ. ಅದಕ್ಕೆ ನಮ್ಗೆ 10 lakh rupees 10% ಪ್ರಾಫಿಟ್ ರಿಟರ್ನ್ ಅಂದ್ರೆ ನಾವು ಅದಕ್ಕೆ ದುಡ್ಡು ಕೊಡಬೇಕಾಗುತ್ತೆ. ಯಾರಿಗೆ? ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕಾಗುತ್ತೆ. ಅಲ್ಲಿಗೆ ಬುಕ್ ವ್ಯಾಲ್ಯೂ 50 ಲಕ್ಷ ಇದೆ. ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಫೈಂಡ್ ಔಟ್ ವೇಟ್ಸ್. ವೇಟ್ ಅಂದ್ರೆ ಏನು ಅಂದ್ರೆ ನೋಡಿ, ಟೋಟಲ್ ಕ್ಯಾಪಿಟಲ್ ಅಲ್ಲಿ ಏನದು, ಟೋಟಲ್ ಕ್ಯಾಪಿಟಲ್ ಅಲ್ಲಿ 50 ಲಕ್ಷದಲ್ಲಿ ಸಾರಿ ಡೆಟ್ ಕ್ಯಾಪಿಟಲ್ ಎಷ್ಟು ಹಾಕಿದೀವಿ, ಎಷ್ಟು ಪರ್ಸೆಂಟೇಜ್ ಹಾಕಿದೀವಿ ನೋಡಿ. 15 lakhs ಡಿವೈಡೆಡ್ ಬೈ 50 lakhs ಹಾಕಿದ್ರೆ 0.30, 5 lakhs ಡಿವೈಡೆಡ್ ಬೈ 50 lakhs 0.10, 10 lakhs ಡಿವೈಡೆಡ್ ಬೈ 50 lakhs 0.20, 20 lakhs ಡಿವೈಡೆಡ್ ಬೈ 50 lakhs 0.40. ಈ ತರ ಪರ್ಸೆಂಟೇಜ್ ಮಾಡ್ತೀವಿ. ಅಂದ್ರೆ ನಾವು ಇದಾಗೆ ಇಟ್ಕೊಳ್ಳೋಣ, ಫ್ರಾಕ್ಷನ್ ಆಗಿ ಇಟ್ಕೊಂಡಿರೋಣ, ಪರ್ಸೆಂಟೇಜ್ ಮಾಡಕ್ ಹೋಗ್ಬೇಡಿ. ಸೊ 0.3, 0.1, 0.2, 0.4 ಬರ್ತದೆ. ಈಗ ನಾವೇನ್ ಮಾಡ್ಬೇಕಾಗುತ್ತೆ, ಅವನು ಕೊಟ್ಟಿರೋ ಪ್ರಾಬ್ಲಮ್ ನಲ್ಲಿ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ 4%, 8.5%, 11.5%, 10% ಅಂತ ಕೊಟ್ಟಿದ್ದಾರೆ. ನಾವು ವೇಟ್ಸ್ ನ ಮತ್ತೆ ಕಾಸ್ಟ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 0.30 into 4 is 1.20, 0.10 into 8.5 is 0.85, 0.20 into 11.5 is 2.3, 0.4 into 10 is 4. So total ಮಾಡಿದಾಗ 8.35% ಬರ್ತಾ ಇದೆ. ಅಲ್ಲಿಗೆ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ 8.35%. ಅಂದ್ರೆ ನಾವು ಹಾಕಿರೋ 50 ಲಕ್ಷ ರೂಪಾಯಿಗೆ ಆವರೇಜ್ ಆಗಿ ನಮಗೆ ಎಷ್ಟು ಎಕ್ಸ್ಪೆನ್ಸಸ್ ಬರುತ್ತೆ ಅಂತ ಹೇಳಿದ್ರೆ 8.35%, 4,17,500 rupees ಅಷ್ಟು ನಮಗೆ ಖರ್ಚು ಬರುತ್ತೆ. ಪ್ರತಿ ವರ್ಷ ಪ್ರಾಫಿಟ್ ಅಲ್ಲಿ ಇಷ್ಟು ಕೊಡಬೇಕಾಗುತ್ತೆ. ಅದನ್ನೇ ನಾವು ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದ್ರೆ ನಾವು ತಂದಿರೋ ಕ್ಯಾಪಿಟಲ್ಗೆ ಎಷ್ಟು ರಿಟರ್ನ್, ಅಂದ್ರೆ ನಾವು ತಂದಿರ್ತಕ್ಕಂಥ ಸಾಲಕ್ಕೆ ಎಷ್ಟು ಕೊಡಬೇಕು, ಇಂಟ್ರೆಸ್ಟ್ ರೂಪದಲ್ಲಾಗ್ಲಿ ಡಿವಿಡೆಂಡ್ ರೂಪದಲ್ಲಾಗ್ಲಿ ಎಷ್ಟು ಕೊಡಬೇಕಾಗುತ್ತೆ. ಇಲ್ಲಿ 8.35% ಆನ್ 50 lakh rupees, ಇಟ್ ಕಮ್ಸ್ ಟು 4,17,500 rupees ಬರುತ್ತೆ. ಇದು ಬೇಸ್ಡ್ ಆನ್ ಬುಕ್ ವ್ಯಾಲ್ಯೂ ಆಯ್ತು. ಮಾರ್ಕೆಟ್ ವ್ಯಾಲ್ಯೂ ಹೆಂಗ್ ಮಾಡೋದು?
ಈಗ ಮಾರ್ಕೆಟ್ ವ್ಯಾಲ್ಯೂಗೂ ಸೇಮ್ ಹೀಗೆ ಹಾಕೋಣ. ಫಸ್ಟ್ ಡೆಟ್ ಕ್ಯಾಪಿಟಲ್ 15 lakhs ಇದೆ, ಸೇಮ್ ಅಮೌಂಟ್ ಇದೆ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 5 lakhs ಇದೆ. ಆದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಮಾರ್ಕೆಟ್ ಪ್ರೈಸ್ ಈಕ್ವಿಟಿ ಶೇರ್ದು 28 rupees ಆಗಿದೆ ಅಂತ ಹೇಳ್ತಾ ಇದ್ದಾನೆ. ನೋಡಿ ಪ್ರಾಬ್ಲಮ್ ನಲ್ಲಿ ನೋಡಿದ್ರೆ ಈಕ್ವಿಟಿ ಶೇರ್ ಪ್ರೈಸ್ ಒಂದೊಂದು 10 ರೂಪಾಯಿ ಇದೆ. 10 ರೂಪಾಯಿ ಇರ್ತಕ್ಕಂಥ ಈಕ್ವಿಟಿ ಶೇರ್ ಪ್ರೈಸ್ 28 ರೂಪಾಯಿ ಆಗಿದೆ ಅಂತ ಹೇಳ್ತಾ ಇದ್ದಾನೆ. 28 ರೂಪಾಯಿ ಹೆಂಗಾಗುತ್ತೆ ಅಂದ್ರೆ ಕಂಪನಿ ಆನ್ ಮಾಡಿರೋ ಪ್ರಾಫಿಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಏನಾಗುತ್ತೆ ಅದನ್ನು ಸೇರಿಸಿ 10 ರೂಪಾಯಿ ಇರೋದು 28 ರೂಪಾಯಿ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ನಮಗೆ ಟೋಟಲ್ ಎಷ್ಟು ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಇತ್ತು ಅಂದ್ರೆ ಟೋಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ 10 lakhs ಇದೆ. 10 lakhs ಡಿವೈಡೆಡ್ ಬೈ 10 rupees ಮಾಡಿದ್ರೆ ಒಟ್ಟು 1 lakh ಈಕ್ವಿಟಿ ಶೇರ್ಸ್ ಬರುತ್ತೆ. ಮಾರ್ಕೆಟ್ ಪ್ರೈಸ್ 28 ರೂಪಾಯಿ ಮಲ್ಟಿಪ್ಲೈ ಮಾಡಿದ್ರೆ 1 ಲಕ್ಷ ಶೇರ್ಸ್ಗೆ, ಅಲ್ಲಿಗೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂಡ್ ರಿಟೈನ್ಡ್ ಅರ್ನಿಂಗ್ಸ್ ಎರಡೂ ಸೇರಿಸಿ 28 ಲಕ್ಷ ಬರ್ತಾ ಇದೆ. ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಮತ್ತೆ ರಿಟೈನ್ಡ್ ಅರ್ನಿಂಗ್ಸ್ ಎರಡೂ ಸೇರಿಸಿದ್ರೆ 28 ಲಕ್ಷ ಬರ್ತಾ ಇದೆ. ಆದ್ರೆ ಈ 28 ಲಕ್ಷದಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಸಂಬಂಧಪಟ್ಟಿದೆ, ಪ್ರಿಫರೆನ್ಸ್ ರಿಟೈನ್ಡ್ ಅರ್ನಿಂಗ್ಸ್ ಎಷ್ಟಿದೆ, ಈಕ್ವಿಟಿಗೆ ಎಷ್ಟಿದೆ, ರಿಟೈನ್ಡ್ ಅರ್ನಿಂಗ್ಸ್ ಎಷ್ಟಿದೆ ಅದನ್ನ ನೋಡ್ಬೇಕಾಗುತ್ತೆ. ಅದನ್ನ ಹೆಂಗ್ ಡಿವೈಡ್ ಮಾಡೋದು ಅಂದ್ರೆ ನೋಡಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ 10 lakhs ಇದೆ, ರಿಟೈನ್ಡ್ ಅರ್ನಿಂಗ್ಸ್ 20 lakhs ಇದೆ. ಇದು ಬುಕ್ ವ್ಯಾಲ್ಯೂ. ರೇಷಿಯೋ ಏನಾಯ್ತು 6060 ಕ್ಯಾನ್ಸಲ್ ಮಾಡಿದ್ರೆ 1:2 ಆಗುತ್ತೆ. 1:2 ಆಗುತ್ತೆ ಅಂದ್ರೆ 1 + 1 is 1 + 2 is 3 ಅಂದ್ರೆ 1/3 ಈಕ್ವಿಟಿ ಶೇರ್ ಕ್ಯಾಪಿಟಲ್, 2/3 ರಿಟೈನ್ಡ್ ಅರ್ನಿಂಗ್ಸ್. ಹಾಗಾದ್ರೆ 28 lakh rupees ಅನ್ನ 1/3 ಈಕ್ವಿಟಿ ಕ್ಯಾಪಿಟಲ್ಗೆ 2/3 ರಿಟೈನ್ಡ್ ಅರ್ನಿಂಗ್ಸ್ ಹಾಕಿದ್ರೆ ಈಕ್ವಿಟಿ ಕ್ಯಾಪಿಟಲ್ 9,33,333 rupees, ರಿಟೈನ್ಡ್ ಅರ್ನಿಂಗ್ಸ್ 18,66,667 ಬರ್ತಾ ಇದೆ. ಹಾಗಾದ್ರೆ ಮಾರ್ಕೆಟ್ ವ್ಯಾಲ್ಯೂ ಇನ್ಸ್ಟೆಡ್ ಆಫ್ ಟೇಕಿಂಗ್ 10 lakhs we have to take 9,33,333. Here instead of 20 lakhs we have to take 18,667. ಹಾಗಾದ್ರೆ ಟೋಟಲ್ ಕ್ಯಾಪಿಟಲ್ 50 lakhs ಇಂದ ಎಷ್ಟಾಗೋಯ್ತು ಅಂದ್ರೆ 48 lakhs ಆಗೋಯ್ತು, ಅಂದ್ರೆ ಕಡಿಮೆ ಆಗೋಯ್ತು. ಈಗ ವೇಟ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಮಾರ್ಕೆಟ್ ಪ್ರೈಸ್ ಪ್ರಕಾರ 15 lakh ಡಿವೈಡೆಡ್ ಬೈ 48 lakh 0.3125, 5 lakh divided by 48 lakh 0.1042, 9,33,333 divided by 48 lakh 0.1944, 18,66,667 divided by 48 lakh 0.3889. ಅಲ್ಲಿಗೆ ವೇಟ್ಸ್ ಬಂತು. ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಸೇಮ್ ಕಾಪಿ ಪೇಸ್ಟ್ ಮಾಡಿದ್ರೆ ಅಲ್ಲಿಗೆ ಮಲ್ಟಿಪ್ಲೈ ಮಾಡಿ ವೇಟ್ಸ್ ಇಂಟು ಆಫ್ಟರ್ ಕಾಸ್ಟ್ ಮಾಡಿದ್ರೆ 1.25, 0.89, 2.24 ಅಂಡ್ 3.89 ಮಲ್ಟಿಪ್ಲೈ ಮಾಡೋದು. ವೇಟ್ಸ್ ಇಂಟು ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ನ ಮಲ್ಟಿಪ್ಲೈ ಮಾಡಿದ್ರೆ ಟೋಟಲ್ 8.27% ಅಥವಾ 8.27. ಹಾಗಾದ್ರೆ 48 lakh rupeesಗೆ 8.27% ಅಂದ್ರೆ 3,96,960 rupees ಎಕ್ಸ್ಪೆನ್ಸಸ್ ಮಾರ್ಕೆಟ್ ಪ್ರೈಸ್ ಅಲ್ಲಿ ಬರುತ್ತೆ. ಅಂದ್ರೆ ಇಲ್ಲಿ 4,17,000 ಚೇಂಜ್ ಆಗಿತ್ತು, ಇಲ್ಲಿ 3,96,000 ಎಕ್ಸ್ಪೆನ್ಸಸ್ ಕಡಿಮೆ ಆಗಿದೆ, ನಾವು ಕೊಡಬೇಕಾಗಿರೋದು ಕಡಿಮೆ ಆಗಿದೆ. ಕಾರಣ ಇಷ್ಟೇ, ಮಾರ್ಕೆಟ್ ವ್ಯಾಲ್ಯೂ 50 lakhs ಇಂದ 48 lakhs ಆಗಿದೆ. ನೋಡಿ ಈ ಪ್ರಾಬ್ಲಮ್ ಮಾಡೋದು 15 ಮಾರ್ಕ್ಸ್ ಎಷ್ಟು ಈಸಿಯಾಗಿ ತಗೊಳ್ಬಹುದು ನೀವೇ ಯೋಚನೆ ಮಾಡಿ. ಸೊ ದಿಸ್ ಈಸ್ 2023 ಪ್ರಾಬ್ಲಮ್ ನಲ್ಲಿ ಇರ್ತಕ್ಕಂಥದ್ದು. ಕ್ಲೀನ್ ಆಗಿ ಕಲ್ತ್ಕೊಡಿ. ಓಕೆನಾ? ಥ್ಯಾಂಕ್ ಯು.